ಫ್ರೆಂಡ್ಸ್, ನನ್ನ ಹೆಸರು ಪ್ರಶಾಂತ್ ಲ್ಯೂಕ್ ಅಂತೇಳಿ. ನಾನು ಸಿರಾಮಿಕ್ ಇಂಜಿನಿಯರು. ನಂದು ಆಲ್ರೆಡಿ ಒಂದು ಯೂಟ್ಯೂಬ್ ಚಾನಲ್ ಇದೆ ಫ್ರೆಂಡ್ಸ್, ಪ್ರಶಾಂತ್ ಲ್ಯೂಕ್ ಅಂತೇಳಿ. ಹಿಂದಿಯಲ್ಲಿದೆ. ಅದರಲ್ಲಿ ಮೋರ್ ದೆನ್ 450 ವಿಡಿಯೋಸ್ ಇದೆ ನಂದು. ಪ್ಯೂರ್ಲಿ ಟೆಕ್ನಿಕಲ್ ವಿಡಿಯೋಸ್ ನಾನು ಮಾಡ್ತೀನಿ. ಅದರಲ್ಲಿ ರಿಲೇಟೆಡ್ ಟು ದ ಟೈಲ್ಸ್, ಸ್ಯಾನಿಟರಿ ವೇರ್, ಬಾತ್ರೂಮ್ ಫಿಟ್ಟಿಂಗ್ಸ್ ಮತ್ತು ಎಡಿಸಿವ್ ಬಗ್ಗೆ ನಿಮಗೆ ಇನ್ ಡೀಟೇಲ್ ಆಗಿ ಯಾವ ಥರದ ಪ್ರಾಡಕ್ಟ್ಸು ಎಲ್ಲಿ ಯೂಸ್ ಮಾಡಬೇಕು, ಅದರ ಪ್ರೈಸಿಂಗ್ ಏನು ಬರುತ್ತೆ, ಕ್ವಾಲಿಟಿ ಯಾವ ಥರ ನಾವು ಚೆಕ್ ಮಾಡಬೇಕು, ಡೀಟೇಲಲ್ಲಿ ನಿಮಗೆ ಅದರಲ್ಲಿ ಸಿಗ್ಬಿಡುತ್ತೆ. ಇಫ್ ಆರ್ ಕಂಫರ್ಟೇಬಲ್ ವಿತ್ ಹಿಂದಿ ಲ್ಯಾಂಗ್ವೇಜ್, ನೀವು ನನ್ನ ಇನ್ನೊಂದು ಚಾನಲ್ ಪ್ರಶಾಂತ್ ಲೂಕ್ ಅಂತೇಳಿ ಹಿಂದಿಯಲ್ಲಿ ವಿಡಿಯೋಸ್ ಇದೆ, ಅದು ನೋಡ್ಬೋದು. ಅದರ್ವೈಸ್ ಈಗ ನಾನು ದಿಸ್ ಇಸ್ ಮೈ ಸೆಕೆಂಡ್ ವಿಡಿಯೋ ಇನ್ ಕನ್ನಡ. ಬರೋ ದಿನಗಳಲ್ಲಿ ತುಂಬ ಡೀಟೇಲಲ್ಲಿ ತುಂಬ ಪ್ರಾಡಕ್ಟ್ಸ್ ಬಗ್ಗೆ ಈಗ ನಾನು ಇನ್ಫಾರ್ಮೇಷನ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಬೇಸಿಕಲಿ ನನ್ನ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇದೆ. ನಾನು 7 years ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿಯಲ್ಲಿ ನಾನು ಜಾಬ್ ಮಾಡಿದ್ದೀನಿ, ಟೈಲ್ ಇಂಡಸ್ಟ್ರಿಯಲ್ಲಿ. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಮತ್ತು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ನಂದು ಎಕ್ಸ್ಪೀರಿಯನ್ಸ್ ಇದೆ. ಅದಾದಮೇಲೆ ನಾನು ಪೂನಾದಲ್ಲಿ ಬೇಸಿದ್ದೀನಿ. ನಾನು ಪೂನಾದಲ್ಲಿ ಶೋರೂಮ್ ಇದೆ, ಪ್ಲಸ್ ನಾನು ಮಾರ್ಬಿಯಲ್ಲೂ ನಂದು ಆಫೀಸ್ ಇದೆ. ಯೂಟ್ಯೂಬ್ ಚಾನಲಲ್ಲಿ ನನಗೆಲ್ಲ ಬೇರೆ ಬೇರೆ ಸ್ಟೇಟಿಂದ ಜನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಅಲ್ಲಿ ಮಾರಿಗೆ ಬಂದುಬಿಡ್ತಾರೆ ಅವರು. ನಂದೆಲ್ಲ ಅಲ್ಲಿ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಕಾಂಟ್ಯಾಕ್ಟ್ಸ್ ಇದೆ. ನಮ್ಮದು ವಿ ಆರ್ ದ ಅಸೋಸಿಯೇಟ್ ಪೀಪಲ್ಸ್. ಸೊ ಅಲ್ಲಿಂದ ನಾನು ಒಳ್ಳೆ ಕ್ವಾಲಿಟಿ ಮತ್ತು ಒಳ್ಳೆ ಪ್ರೈಸಲ್ಲಿ ಜನರಿಗೆಲ್ಲ ನಾನು ಮಟೀರಿಯಲ್ ಎಲ್ಲ ಅಲ್ಲಿಂದ ಪ್ರೊಕ್ಯೂರ್ ಮಾಡಿ ನಾನು ಕೊಡ್ತೀನಿ. ಈಗ ಈ ಒಂದು ಇದರಲ್ಲಿ ವಿಡಿಯೋದಲ್ಲಿ ಟಾಪಿಕ್ ಏನಂದರೆ, ಮಟೀರಿಯಲ್ಲು ನಿಮ್ದೊಂದು ವೇಳೆ ರಿಕ್ವೈರ್ಮೆಂಟ್ ಇದ್ದರೆ ಲೋಕಲ್ ಡೀಲರ್ಸ್ ಏನು ಇರ್ತಾರಲ್ಲ ಅಲ್ಲಿಂದ ಪರ್ಚೇಸ್ ಮಾಡೋದು ಸರಿನಾ, ಅಥವಾ ಡೈರೆಕ್ಟ್ ಮಾರ್ಬಿಗೆ ಬಂದು ಮಾರ್ಬಿ ಫ್ಯಾಕ್ಟ್ರಿಯಿಂದ ಪರ್ಚೇಸ್ ಮಾಡೋದು ಬೆಟ್ರ, ಯಾವುದು ಸರಿ ಅಂತ ಹೇಳಿ ಅದ್ರ ಬಗ್ಗೆ ನಿಮಗೆ ಟೆಕ್ನಿಕಲ್ ಮಾಹಿತಿ ಕೊಡ್ತೀನಿ. ನೋಡಿ, ತುಂಬ ಟೆಕ್ನಿಕಲ್ ಪಾಯಿಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಲೋಕಲಿಂದ ಪರ್ಚೇಸ್ ಮಾಡೋದು ಸರಿಗ ಅಥವಾ ಡೈರೆಕ್ಟ್ ಮಾರ್ಬಿಂದ ಮಾಡೋದು ಅಂತೇಳಿ. ಒಂದು ವೇಳೆ ನಿಮ್ಮದು ಕ್ವಾಂಟಿಟಿ, ನೀವು ಫಾರ್ ಎಕ್ಸಾಂಪಲ್ ನೀವು ಒಂದು ಮನೆ ಕಟ್ತಾ ಇದ್ದೀರ ಅಂದ್ಕೊಳ್ಳಿ. ನೀವು ಇಂಡಿವಿಜುವಲ್ ಒಂದು ಮನೆ ಇದೆ, 2000 ಸ್ಕ್ವೇರ್ ಫೀಟ್ ಒಂದು ವೇಳೆ ಫ್ಲೋರಿಂಗ್ ಇದೆ, 2 ಬಾತ್ರೂಮ್ ಇದೆ, 1 ಕಿಚನ್ ಇದೆ, ಡ್ರೈ ಬಾಲ್ಕನಿ ಆಯಿತು, ಟೆರೆಸ್ ಆಯಿತು, ನಿಮ್ಮದು ಪಾರ್ಕಿಂಗ್ ಆಯಿತು. ಒಂದು ವೇಳೆ ಚಿಕ್ಕ ಚಿಕ್ಕ ಕ್ವಾಂಟಿಟಿ ಇದ್ದರೆ ಫ್ಲೋರಿಂಗ್ 2000 ಆಯಿತು, ಬಾತ್ರೂಮ್ 500 ಸ್ಕ್ವೇರ್ ಫೀಟ್ ಆಯಿತು, ಕಿಚನ್ಸ್ 100 ಸ್ಕ್ವೇರ್ ಫೀಟ್ ಇತ್ತು. ಈ ಥರ ಚಿಕ್ಕ ಚಿಕ್ಕ ಕ್ವಾಂಟಿಟಿ ಮತ್ತು ಮಲ್ಟಿಪಲ್ ಸೈಜಸ್ಸು, ಮಲ್ಟಿಪಲ್ ಚಾಯ್ಸಸ್ ಇದ್ದರೆ ನೀವು ಮಾರ್ಬಿಯಲ್ಲಿ ಬರಬೇಡಿ, ನೀವು ಲೋಕಲಿಂದನೇ ಪರ್ಚೇಸ್ ಮಾಡಿ. ಲೋಕಲ್ ಏನಾಗುತ್ತೆ, ಅವರು ರಿಟೇಲ್ ಕಾನ್ಸೆಪ್ಟಲ್ಲಿ ಅವ್ರದ್ದೊಂದು ಕೆಲಸ ಆಗುತ್ತೆ. ಸೊ ನೀವು ಅದರಲ್ಲಿ ಹೋಗಿ ನಿಮಗೆ 2 ಬಾಕ್ಸ್ ಬೇಕು ಒಂದು ಡಿಸೈನು, 10 ಬಾಕ್ಸ್ ಬೇಕು ಒಂದು ಡಿಸೈನು, 100 ಬಾಕ್ಸ್ ಬೇಕು ಅಂದರು ಲೋಕಲ್ ಡೀಲರ್ಸ್ ಅದೇ ಕೆಲಸ ಇರುತ್ತೆ. ರಿಟೇಲ್ ಕಾನ್ಸೆಪ್ಟಲ್ಲಿ ಅವ್ರು ಸೇಲ್ ಮಾಡ್ತಾರೆ. ಸೊ ನೀವು ಅಲ್ಲಿ ಈಸಿಲಿ ನಿಮ್ಗೆ ಯಾವ ಥರ ಚಾಯ್ಸ್ ಬೇಕು, ಯಾವ ಥರ ಎಷ್ಟು ಬಾಕ್ಸ್ ಬೇಕು, ಸಣ್ಣ ಸಣ್ಣ ಕ್ವಾಂಟಿಟಿಯಲ್ಲಿ ನೀವು ಅಲ್ಲಿಂದ ಈಸಿಲಿ ತೊಗೋಬೋದು. ಯಾಕಂದರೆ ಮಾರ್ಬಿಯಲ್ಲಿ ಏನಾಗುತ್ತೆ, ಮಾರ್ಬಿಯಲ್ಲಿ ರಿಟೇಲ್ ಕಾನ್ಸೆಪ್ಟ್ ಇರಲ್ಲ, ಅದು ಅಲ್ಲೇನಾಗುತ್ತೆ ಬಲ್ಕ್ ಕಾನ್ಸೆಪ್ಟಲ್ಲಿ ಸೇಲ್ ಆಗುತ್ತೆ. ಅಲ್ಲಿ ಒಂದು ಡಿಸೈನ್ ಮಾರ್ಬಿಗೆ ಬರಬೇಕಂದ್ರೆ ನಿಮ್ಮದು ಒಂದು ವೇಳೆ ಸಿಂಗಲ್ ಸೈಜಲ್ಲಿ, ಫಾರ್ ಎಕ್ಸಾಂಪಲ್ ನೀವೊಂದು ಫ್ಲೋರಿಂಗ್ ಇದೆ 5000 ಸ್ಕ್ವೇರ್ ಫೀಟ್ ಅಥವಾ 3000 ಸ್ಕ್ವೇರ್ ಮಿನಿಮಮ್, 3000 ಸ್ಕ್ವೇರ್ ಫೀಟ್ ಮಿನಿಮಮ್ ಇದೆ. ನೀವು ಒಂದು ವೇಳೆ ಸಿಂಗಲ್ ಡಿಸೈನಲ್ಲೇ ನೀವು ಹಾಕಬೇಕು ಟೈಲ್ ಅಂತ ಪ್ಲಾನ್ ಇದ್ದರೆ, ಸಿಂಗಲ್ ಡಿಸೈನು ಮತ್ತು ಸಿಂಗಲ್ ಸೈಜಲ್ಲಿ ನೀವು ಒಂದು ವೇಳೆ ಫ್ಲೋರಿಂಗ್ ಮಾಡಬೇಕಂದ್ರೆ ಬಿಲ್ಕುಲ್ ಬನ್ನಿ. ಮಿನಿಮಮ್ ಕ್ವಾಂಟಿಟಿ ಏನಾಗುತ್ತೆ ಅಲ್ಲಿ ಮಾರ್ಬಿಯಲ್ಲಿ, ನಾವು ಮಿನಿಮಮ್ 3000 ಸ್ಕ್ವೇರ್ ಫೀಟ್ ಒಂದು ಡಿಸೈನಲ್ಲಿ ಒಂದು ಸೈಜಲ್ಲಿ ಕೊಡಬೇಕಾಗುತ್ತೆ. ಆವಾಗಲೇ ನಿಮಗೆ ಅದು ಟೈಲ್ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡೋದು. ಒಂದು ವೇಳೆ 1000 ಸ್ಕ್ವೇರ್ ಫೀಟ್ ಇತ್ತು, 2000 ಇತ್ತು, ಅದ್ರ ಕಡಿಮೆ ಇದ್ದರೆ ಅಲ್ಲಿ ಮಾಡೋಕ್ಕೆ ಬರಲ್ಲ ಆ ಥರ. ಸೊ ನಿಮ್ದೇನಾಗುತ್ತೆ, ಮಿನಿಮಮ್ ಕ್ವಾಂಟಿಟಿ ಒಂದು ಡಿಸೈನಲ್ಲಿ 3000, 4000 ಈ ಥರ ಇದ್ದರೆ ನೀವು ಬನ್ನಿ, ಏನು ಪ್ರಾಬ್ಲಮ್ ಇಲ್ಲ. 1,00,000 ಸ್ಕ್ವೇರ್ ಫೀಟ್ ಇದ್ರೆ ಬರಬೇಕು ಅಂತ ಏನೂ ಇಲ್ಲ. ಚಿಕ್ಕ ಚಿಕ್ಕ ಕ್ವಾಂಟಿಟಿ ಇದ್ರೆ ನಾನೇನು ಹೇಳಿದೆ ನಿಮಗೆ, ಮಲ್ಟಿಪಲ್ ಡಿಸೈನ್ಸು, ಮಲ್ಟಿಪಲ್ ಸೈಜಸ್ಸು, ಪ್ಲಸ್ ಅದರಲ್ಲಿ ಸಣ್ಣ ಸಣ್ಣ ಕ್ವಾಂಟಿಟಿ ಇದ್ರೆ ಬರಬೇಡಿ. ಸಿಂಗಲ್ ಡಿಸೈನಲ್ಲಿ ನಿಮಗೆ 6000 ಬೇಕು, ಬನ್ನಿ, ಪ್ರಾಬ್ಲಮ್ ಇಲ್ಲ. 5000 ಸ್ಕ್ವೇರ್ ಫೀಟ್ ಬೇಕು, ಬನ್ನಿ, ಪ್ರಾಬ್ಲಮ್ ಇಲ್ಲ. ನಿಮಗೆ ಫ್ಯಾಕ್ಟ್ರಿಯಿಂದ ಫ್ಯಾಕ್ಟ್ರಿ ಪ್ರೈಸಸ್ಸಲ್ಲಿ ಮಟೀರಿಯಲ್ ಸಿಗ್ಬಿಡುತ್ತೆ, ಪ್ರಾಬ್ಲಮ್ ಇಲ್ಲ. ಬಟ್ ಇದರಲ್ಲಿ ಮತ್ತೊಂದೇನು ಕಂಡೀಷನ್ ಆಗುತ್ತೆ, ಪ್ರೊವೈಡೆಡ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿಯಲ್ಲಿ ಅರೇಂಜ್ ಮಾಡೋಕ್ಕೆ ನಮ್ಗೆ ಬರಲ್ಲ, ಅದು ನಿಮಗೆ ನೀವು ಅರೇಂಜ್ ಮಾಡ್ಕೊಂಡು ಬರಬೇಕು. ಒಂದು ವೇಳೆ ನಿಮಗೆ 5000 ಸ್ಕ್ವೇರ್ ಫೀಟು ತೊಗೋಬೇಕಂತ ನಿಮ್ಮ ಪ್ಲಾನ್ ಇತ್ತು, ಇಲ್ಲ 6000 ತೊಗೋಬೇಕಂತ ಪ್ಲಾನ್ ಇತ್ತು, ನೀವು ಮಾರ್ವಿಗೆ ಬನ್ನಿ. ಬಟ್ ಬರೋಕ್ಕಿಂತ ಮೊದಲು ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡೇ ಬನ್ನಿ. ಯಾಕಂದ್ರೆ ಏನಾಗುತ್ತೆ, ಅಲ್ಲಿ ಬಂದುಬಿಟ್ಟು ನೀವೆಲ್ಲ ಅರೇಂಜ್ ಮಾಡಿಕೊಂಡು ನೀವೆಲ್ಲ ಸೆಲೆಕ್ಷನ್ ಮಾಡಿ ಪೇಮೆಂಟ್ ಮಾಡೋದ್ಮೇಲೆ ಗಾಡಿ ಏನಾಗುತ್ತೆ, ಮಾರ್ಬಿಯಿಂದ ಏನು ಟ್ರಕ್ ಬರುತ್ತೆ ಅಲ್ಲ, ಅದೊಂದು ಮಿನಿಮಮ್ ಟನ್ನಲ್ಲಿ ಬರುತ್ತೆ. ಅದು ಮಿನಿಮಮ್ ಅಂದರೆ
25 ಟನ್ ಅಂತ ಬರುತ್ತೆ ಅಥವಾ 30 ಟನ್ ಅಂತ ಬರುತ್ತೆ, 32, 35, 40, 42 ಅಂತ ಬರುತ್ತೆ. ಮಿನಿಮಮ್ ಕ್ವಾಂಟಿಟಿ ಇನ್ ಟರ್ಮ್ಸ್ ಆಫ್ ನಾನು ಸ್ಕ್ವೇರ್ ಫೀಟ್ ಅಲ್ಲಿ ಹೇಳಿದ್ರೆ ನಿಮಗೆ ಮಿನಿಮಮ್ ಒಂದು 15,000 ಸ್ಕ್ವೇರ್ ಫೀಟ್ ಮಿನಿಮಮ್. 15,000 ಸ್ಕ್ವೇರ್ ಫೀಟ್ ಇದ್ರೆ ಅಲ್ಲಿಂದ ಏನಿದೆ ನಿಮಗೆ ಡೈರೆಕ್ಟ್ ಒಂದು ಗಾಡಿ ಸಿಕ್ಬಿಡುತ್ತೆ. ಅಲ್ಲಿಂದಾನೆ ನಿಮ್ಗೆ ಅರೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಮಾರ್ಬಿಯಿಂದ ನಿಮಗೆ 25 ಟನ್ ಅಂತೇಳಿ ಒಂದು ಸಿಂಗಲ್ ಗಾಡಿ ಸಿಕ್ಬಿಡುತ್ತೆ. ಅದರಲ್ಲಿ ನೀವು ನೋಡ್ ಮಾಡ್ಕೊಂಡು ಬರ್ಬೋದು. ಈಗ ಒಂದ್ ವೇಳೆ 5,000 ಇತ್ತು, 6,000 ಇತ್ತು ಅಂತಂದ್ರೆ ಅಲ್ಲಿ ಪಾರ್ಟ್ ಲೋಡ್ ಅಲ್ಲಿ ಯಾರು ಈಗ ಫಾರ್ ಎಕ್ಸಾಂಪಲ್ ನೀವು ಬೆಂಗಳೂರಿಂದ ಬಂದಿದ್ದೀರ ಅನ್ಕೊಳ್ಳಿ, ಬೇರೆ ಅವ್ರದ್ದು ಪಾರ್ಟ್ ಲೋಡ್ ಇದ್ರೆ ಅವ್ರದ್ದು ಸಣ್ಣ ಕ್ವಾಂಟಿಟಿ ಇತ್ತು ಅಂದ್ರೆ ಅವ್ರ ಜೊತೆ ನಾವು ಕ್ಲಬ್ ಮಾಡಿ ನಿಮ್ ಮಟೀರಿಯಲ್ ಕಳಿಸ್ಬೇಕಾಗುತ್ತೆ. ಬಟ್ ಇಟ್ ಟೇಕ್ಸ್ ವೆರಿ ಲಾಂಗ್ ಟೈಮ್ ಎಷ್ಟು ಹಿಡಿತೆ ಹೇಳಕ್ ಬರಲ್ಲ. ಸೊ ನೀವು ಒಂದ್ ವೇಳೆ ಚಿಕ್ಕ ಕ್ವಾಂಟಿಟಿ ಇದ್ರೆ ನೀವು ಲೋಕಲ್ ಇಂದ ಪರ್ಚೇಸ್ ಮಾಡಿ, ದೊಡ್ಡ ಕ್ವಾಂಟಿಟಿ ಇದ್ರೆ 4,000 5,000 ಅಷ್ಟು ಇದ್ರು ನೀವು ಬನ್ನಿ. ಬಟ್ ಪ್ರೊವೈಡೆಡ್ ನಿಮ್ದು ವೆಹಿಕಲ್ ಅರೇಂಜ್ ಮಾಡ್ಕೊಂಡು ನೀವು ಬನ್ನಿ ಅಂದ್ರೆ ನಿಮ್ಗೆ ಬೆನಿಫಿಟ್ ಇರೋದು. ಇದ್ರಲ್ಲಿ ಮತ್ತೊಂದು ಆ್ಯಡ್ ಮಾಡ್ತೀನಿ ನಾನು. ಒಂದ್ ವೇಳೆ ನಿಮ್ಗೆ ಇಫ್ ಯು ಆರ್ ಲುಕಿಂಗ್ ಫಾರ್ ಅ ಬಿಗರ್ ಸೈಜ್ 2.5 by 5 ಫೀಟ್ ನಿಮ್ಗೆ ಬೇಕಾದ್ರೆ ಅಥವಾ 4 ಫೀಟ್ by 6 ಫೀಟ್ ಅಲ್ಲಿ ಮಾರ್ಬಿಯಲ್ಲಿ ನಿಮ್ಗೆ ಬಂದ್ರೆ ನಿಮ್ದು ಒಂದು ಅಡ್ವಾಂಟೇಜ್ ಏನ್ ನಾನು ಹೇಳ್ತೀನಿ ನಿಮ್ಗೆ, ದೊಡ್ಡ ಸೈಜ್ ಅಲ್ಲಿ ನಿಮ್ದು ರಿಕ್ವೈರ್ಮೆಂಟ್ ಇತ್ತು 5,000 ಅಂದ್ರೂ ನೀವು ಬನ್ನಿ ಮಾರ್ಬಿಗೆ. ಯಾಕಂದ್ರೆ ನೀವು ಲೋಕಲ್ ಡೀಲರ್ ಅಲ್ಲಿ ಏನ್ ಪರ್ಚೇಸ್ ಮಾಡಕ್ ಹೋಗ್ತಿರಲ್ಲ, ದೊಡ್ಡ ಸೈಜ್ ಅಲ್ಲಿ ಯಾವ ತರ ಡೀಲರ್ ಹತ್ರ ಹೋದ್ರು ನಿಮ್ಗೆ ಫಾರ್ ಎಕ್ಸಾಂಪಲ್ 4 ಫೀಟ್ by 6 ಫೀಟ್ ಟೈಲ್ ನಾನು ಮಾತಾಡಿದ್ರೆ ಅವ್ರ ಹತ್ರ 20 ಡಿಸೈನು 30 ಡಿಸೈನು ಮ್ಯಾಕ್ಸಿಮಮ್ ಇಡ್ಬೋದು ಅವರು. ಯಾಕಂದ್ರೆ ಅಷ್ಟು ದೊಡ್ಡ ಇನ್ವೆಂಟ್ರಿ ಮಾಡಿ ಅಷ್ಟೊಂದು ಡಿಸೈನ್ ಇಡಕ್ ಬರಲ್ಲ ಯಾರಿಗೂ. ಸೊ ಲೋಕಲ್ ಅಲ್ಲಿ ಏನಾಗುತ್ತೆ ನಿಮ್ಗೆ ಡಿಸೈನ್ಸ್ ವೈಸು ಸೆಲೆಕ್ಷನ್ ಸಲುವಾಗಿ ಆಪ್ಷನ್ ಕಡಿಮೆ ಸಿಗ್ಬಿಡುತ್ತೆ ಅಷ್ಟೇ. ಸೆಕೆಂಡ್ ಏನಾಗುತ್ತೆ, ಪ್ರೈಸಿಂಗ್ ಅಲ್ಲಿ ತುಂಬಾ ಡಿಫ್ರೆನ್ಸ್ ಬರುತ್ತೆ. ಒಂದ್ ವೇಳೆ ನಿಮ್ಗೆ ದೊಡ್ಡ ಸೈಜ್ ಅಲ್ಲಿ ನಿಮ್ಗೆ ಮಾರ್ಬೆಯಿಂದ 5,000 ಸ್ಕ್ವೇರ್ ಫೀಟ್ ಬೇಕಂದ್ರು ನೀವು ಅಲ್ಲಿ ವೇಳೆ ಬಂದು ನೀವು ಟ್ರಾನ್ಸ್ಪೋರ್ಟ್ ಅರೇಂಜ್ಮೆಂಟ್ ಮಾಡ್ಕೊಂಡು ಬಂದ್ರೆ ನಿಮ್ಗೆ ಒಳ್ಳೆ ಸೇವಿಂಗ್ ಆಗುತ್ತೆ. ಯಾಕಂದ್ರೆ ಫಸ್ಟ್ ನಿಮ್ಗೆ ಪ್ರೈಸಿಂಗ್ ಅಲ್ಲಿ ಫಾರ್ ಎಕ್ಸಾಂಪಲ್ ನೀವು 4 ಫೀಟ್ by 6 ಫೀಟ್ ಅಗರ್ ನೀವು ಒಂದ್ ವೇಳೆ ಲೋಕಲ್ ಇಂದ ಏನ್ ಪರ್ಚೇಸ್ ಮಾಡಕ್ ನೀವು ಪ್ಲಾನ್ ಮಾಡ್ತಾರ, ಅದೇ ನೀವು ಮಾರ್ಬಿಯಿಂದ ಫ್ಯಾಕ್ಟರಿಯಿಂದ ಪರ್ಚೇಸ್ ಮಾಡಕ್ ಬಂದ್ರೆ ನಾನು ಟೆಂಟೇಟಿವ್ಲಿ ನಿಮ್ಗೆ ಎಕ್ದಮ್ ಲೀಸ್ಟ್ ಕಡಿಮೆ ಅಂದ್ರೆ ನಿಮ್ಗೆ 25 rupees to 30 rupees ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ನಿಮ್ಗೆ ಡಿಫ್ರೆನ್ಸ್ ಸಿಗುತ್ತೆ. 20 rupees ಹಿಡ್ಕೊಂಡು 25 ಮಿನಿಮಮ್ ನಿಮ್ಗೆ ಸಿಗುತ್ತೆ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಏನಂದ್ರೆ, ನೀವು ಮಾರ್ಬಿಯಲ್ಲಿ ಒಂದು ಫ್ಯಾಕ್ಟ್ರಿಯಲ್ಲಿ ನಾವು ಫಾರ್ ಎಕ್ಸಾಂಪಲ್ 4 ಫೀಟ್ by 6 ಫೀಟ್ ಯಾವ್ದು ಕಂಪ್ನಿ ಮಾಡುತ್ತೆ ಅಲ್ಲ, ಅದರಲ್ಲಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಮೋರ್ ದೆನ್ 500 ಡಿಸೈನ್ಸ್ ಆಪ್ಷನ್ ಸಿಗ್ಬಿಡುತ್ತೆ. ಮಲ್ಟಿಪಲ್ ಸರ್ಫೇಸ್ ಫಿನಿಶಸ್ ಅಲ್ಲಿ ಗ್ಲಾಸಿ ಅಂತೇಳಿ, ಹೈ ಗ್ಲಾಸ್ ಅಂತೇಳಿ, ಮ್ಯಾಟ್ ಅಂತೇಳಿ, ಕಾರ್ವಿಂಗ್ ಅಂತೇಳಿ, ಸಿಲ್ಕ್ ಮ್ಯಾಟ್ ಅಂತೇಳಿ, ರೋಲ್ ಫಿನಿಶ್ ಅಂತೇಳಿ ತುಂಬಾ ಅಲಗ್ ಸರ್ಫೇಸ್ ಫಿನಿಶ್ ಅಲ್ಲಿ ಮತ್ತೆ ನಂಬರ್ ಆಫ್ ಆಪ್ಷನ್ ಡಿಸೈನ್ಸ್ ಅಲ್ಲಿ ನಿಮ್ಗೆ ಸಿಗ್ಬಿಡುತ್ತೆ. ಸೊ ನಿಮ್ಗೆ ಒಂದ್ ವೇಳೆ ನಿಮ್ದು ಟ್ರಾನ್ಸ್ಪೋರ್ಟೇಷನ್ ಅರೇಂಜ್ಮೆಂಟ್ ಇತ್ತು ಪ್ಲಸ್ 5,000 ಮೇಲ್ಗಡೆ, ಪ್ಲಸ್ ನಿಮ್ಗೆ ಒಂದ್ ವೇಳೆ ದೊಡ್ಡ ಸೈಜ್ ಅಲ್ಲಿ ಏನಾದ್ರು ರಿಕ್ವೈರ್ಮೆಂಟ್ ಇದ್ರೆ ಬನ್ನಿ. ಒಂದ್ ವೇಳೆ 5,000 ಸ್ಕ್ವೇರ್ ಫೀಟ್ ಅಲ್ಲಿ ನಿಮ್ಗೆ ಚಿಕ್ಕ ಸೈಜ್ ಬೇಕು 2 by 2 ಬರಬೇಡಿ. ಯಾಕಂದ್ರೆ ನಿಮ್ ಲೋಕಲ್ ಅಲ್ಲಿ 5 to 10 rupees ಅಲ್ಲಿ ನಿಮ್ಗೆ ಫರಕ್ ಬೀಳುತ್ತೆ. ಮತ್ತೆ ನೀವು ಟ್ರಾನ್ಸ್ಪೋರ್ಟ್ ಎಲ್ಲ ನೀವು ಪಾರ್ಟ್ಗಳೆಲ್ಲ ಮಾಡ್ಕೊಂಡ್ ಬಂದ್ರೆ ಅಷ್ಟೊಂದು ಬೆನಿಫಿಟ್ ಸಿಗಲ್ಲ. ಸೊ ನಿಮ್ಗೆ ದೊಡ್ಡ ಸೈಜ್ ಅಲ್ಲಿ ಮಿನಿಮಮ್ ಕ್ವಾಂಟಿಟಿ ಇದ್ರು ಬನ್ನಿ, ನಿಮ್ಗೆ ಒಳ್ಳೆ ಬೆನಿಫಿಟ್ ಸಿಗ್ಬಿಡುತ್ತೆ. ಸೊ ಒಂದ್ ವೇಳೆ ನಿಮ್ದು ಏನಾದ್ರೂ ರಿಕ್ವೈರ್ಮೆಂಟ್ ಇದ್ರೆ ಅದನ್ನು ಸ್ಪೆಷಲಿ ಬಿಗ್ಗರ್ ಸೈಜ್ ಟೈಲ್ಸ್ ಅಲ್ಲಿ ನೀವು ಬಿಲ್ಕುಲ್ ಪ್ಲಾನ್ ಮಾಡಿ ನೀವು ಬರೋಕ್ಕಿಂತ ಮೊದಲು ಒಂದ್ ವೇಳೆ ನಿಮ್ಗೆ ಕಾಸ್ಟಿಂಗ್ ಎಕ್ಸಾಕ್ಟ್ಲಿ ಏನ್ ಬರ್ಬೋದು, ಟ್ರಾನ್ಸ್ಪೋರ್ಟ್ ಕಾಸ್ಟ್ ಎಷ್ಟು ಬರ್ಬೋದು ಅದು ನಿಮ್ಗೆ ಮಾಹಿತಿ ಬೇಕಾದ್ರೆ ನಂದು ವಾಟ್ಸಪ್ ನಂಬರ್ ನಾನು ಇಲ್ಲಿ ಹಾಕಿದ್ದೀನಿ. ಬಟ್ ನಂದು ಪೇಡ್ ಕನ್ಸಲ್ಟೆನ್ಸಿ ಸರ್ವಿಸ್ ಇದೆ ಫ್ರೆಂಡ್ಸ್. ನೀವು ಲೋಕಲ್ ಅಲ್ಲಿ ಏನೇನ್ ನೋಡಿದ್ರೆ ನಿಮ್ಗೆ ಏನ್ ಒಳ್ಳೇದು ಅನಿಸ್ತಾ ಇದೆ, ನೀವು ನನಗೆ ಅದು ಒಂದ್ ವೇಳೆ ಫೋಟೋ ನನಗೆ ಕಳಿಸಿ, ಈ ತರದ ಟೈಲು ಇಷ್ಟು ಕ್ವಾಂಟಿಟಿ ಎಷ್ಟು ರೇಟ್ ಆಗ್ಬೋದು ಅಂತ ಹೇಳಿ ಕೇಳಿದ್ರೆ ನಾನು ಎಕ್ಸಾಕ್ಟ್ ಆಗಿ ನಿಮ್ಗೆ ಅದ್ರ ಪ್ರೈಸಿಂಗ್ ಹೇಳಕ್ ನನಗೂ ಈಸಿ ಆಗುತ್ತೆ. ಸೊ ನೀವು ಬರೋಕ್ಕಿಂತ ಮೊದಲು ಪ್ರೈಸಿಂಗ್ ಯಾವಾಗ್ಲೂ ಕನ್ಫರ್ಮ್ ಮಾಡ್ಕೊಂಡ್ಬಿಡಿ. ನೀವು ಯಾರ ಜೊತೆನೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ನೀವು ಮಾರ್ಬಿಡ್ ಆಡ್ ಬರೋಕ್ಕಿಂತ ಮೊದಲು ಪ್ರೈಸಿಂಗ್ ಮೊದಲೇ ಕನ್ಫರ್ಮ್ ಮಾಡ್ಕೊಂಡ್ಬಿಡಿ, ಎಷ್ಟು ಪ್ರೈಸ್ ಇರುತ್ತೆ ಏನಿಲ್ಲ ಅಂತೇಳಿ. ಸೊ ದಟ್ ನಿಮ್ಗೆ ಈ ತರ ಆಗ್ಬಾರ್ದು ನೀವು ಏನೋ ಒಂದು ಪ್ರೈಸಿಂಗ್ ನೀವು ಅನ್ಕೊಂಡು ಹೋಗಿರ್ತಾರಲ್ಲ, ಪ್ರೈಸಿಂಗ್ ಮತ್ತೆ ಬೇರೆ ಸಿಕ್ಕರೆ ಸರ್ಪ್ರೈಸಿಂಗ್ ಅನ್ಸ್ಬೋದು, ಬರೋದು ಹೋಗೋದೆಲ್ಲ ಖರ್ಚ ಅದೆಲ್ಲ ಇದು ಆಗ್ಬಾರ್ದು. ಸೊ ನಿಮ್ದು ಏನಾದ್ರು ರಿಕ್ವೈರ್ಮೆಂಟ್ ಇದ್ರೆ ನೀವು ನನಗೆ ನಿಮ್ದು ಕ್ವಾಂಟಿಟಿ ಮೆಸೇಜ್ ಮಾಡಿ ಯಾವ ತರ ಟೈಲ್ ಬೇಕು ನಂಗೆ ಅದು ಪರ್ಟಿಕ್ಯುಲರ್ ಫೋಟೋ ಕಳಿಸಿ, ಅಥವಾ ಈ ಕಂಪ್ನಿ ಎಲ್ಲ ಈ ತರ ನೋಡಿದೀನಿ ಅಂತೀನಿ ಅದ್ರದ್ದು ಪ್ರೈಸಿಂಗ್ ನಾನು ನಿಮ್ಗೆ ಕೊಡ್ತೀನಿ ನಿಮ್ಗೆ. ಇಫ್ ಯು ಆರ್ ಓಕೆ ವಿತ್ ದ ಪ್ರೈಸಸ್, ಇಫ್ ಯು ಆರ್ ಓಕೆ ವಿತ್ ದ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಂಡ್ ಆಲ್, ಅದ್ರ ಆದ್ಮೇಲೆ ನೀವು ಪ್ಲಾನಿಂಗ್ ಮಾಡ್ಬೋದು. ತುಂಬಾ ವಿಡಿಯೋಸ್ ಇನ್ನೂ ಬರೋದಿದೆ ಫ್ರೆಂಡ್ಸ್. ಸೊ ಪ್ಲೀಸ್
ನಂದು ಚಾನಲ್ಗೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನನಗೂ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಕೊಡಿ. ಪ್ಲೀಸ್ ಸಪೋರ್ಟ್. ನಮಸ್ಕಾರ.